ರಾಜರ ಕಥೆಗಳು ಯಾವುದು ನಿಮ್ಮನ್ನ ಬಹಳ ಆಶ್ಚರ್ಯಗೊಳಿಸಿದೆ? ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮ KRS ಡ್ಯಾಮ್, ಇದು 1000 ವರ್ಷಗಳ ಕಥೆ. ಇವತ್ತಿಂದೇನು ನಮಗೆ ತಮಿಳುನಾಡವರು ಏನು ಕಿರಿಕ್ ಮಾಡಲಿಲ್ಲ. 1000 ವರ್ಷಗಳಿಂದ ಚೋಳ ರಾಜನಾಗಿದ್ದಂಥ ಕಾಲದಲ್ಲೂ ನಾವು ಒಂದು ಸಣ್ಣ ಅಣೆಕಟ್ಟು ಕಟ್ಟಿದ್ರು ಯುದ್ಧ ಆಗೋದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದನ್ನು ಕಟ್ಟಬೇಕು 1911ರಲ್ಲಿ ಅಂತ ತೀರ್ಮಾನ ಮಾಡಿದಾಗ ಹಾರ್ಡ್ ಇಂಜಿನ್ ನಾವು ನೆನ್ಕೋಬೇಕು. ಅವನೇ ನಮಗೆ ಪರ್ಮಿಷನ್ ಕೊಟ್ಟವನು. ಅವ್ರ ನೀರು ಅವ್ರ ದುಡ್ಡು ನಿಮ್ದೇನು ಕಿರಿಕು ಅಂತ ಮದ್ರಾಸ್ ಅವ್ರಿಗೆ ಬೈದು ನಮ್ಗೆ ಕಟ್ಟೋ ಪರ್ಮಿಷನ್ ಕೊಟ್ಟ ಗವರ್ನರ್ ಜನರಲ್ ಆಫ್ ಇಂಡಿಯಾ. 80 ಅಡಿ ಕಟ್ಕೊಳಪ್ಪ ನೀನು ಅಂತ ನಮಗೆ ಹೇಳ್ದ. ಆಗ ಸರಂಬಿ ಅವರೊಂದು ಟೆಕ್ನಿಕಲ್ ಡೌಟ್ ತಂದ್ರು, ಮಹಾಸ್ವಾಮಿ 80 ಅಡಿ ಕಟ್ಟಕ್ಕೆ ನಮ್ಮ ಮನ್ಸಲ್ಲಿ ಆಸೆ ಇರೋದು 124 ಅಡಿ. ಈಗ ಫೌಂಡೇಶನ್ 124 ಅಡಿಗೆ ಹಾಕದ 80 ಅಡಿಗೆ ಹಾಕದ ಅಂತ. ಮಹಾರಾಜರಂತಾರೆ, ತಾಯಿ ಚಾಮುಂಡೇಶ್ವರಿ ನೋಡ್ಕೊಂಡು ನೀನು 124 ಅಡಿಗೆ ಹಾಕಪ್ಪ ನೀನು. ದೂರಾಲೋಚನೆ. ಒಂದು 20 ವರ್ಷ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಸುಮ್ಮನೆ ಇದ್ಬಿಟ್ಟಿದ್ರೆ ಕಣ್ಮುಚ್ಕೊಂಡು ಬೆಂಗಳೂರಿಗೆ ಇವತ್ತು ಯಾರು ಜನ ಬರ್ತಿರಲಿಲ್ಲ. ಯಾಕಂದ್ರೆ ಡ್ಯಾಮೇ ಇರ್ತಾ ಇರಲಿಲ್ಲ, ನೀರೇ ಇರ್ತಾ ಇರಲಿಲ್ಲ. ಪುಣ್ಯಾತ್ಮ.